ಸ್ನೇಹಿತರೆ, ಬೆಳೆ ಪರಿಹಾರ ರೈತರ ಖಾತೆಗೆ ಜಮೆ ಆಗಲಿಕ್ಕೆ ಶುರುವಾಗಿದೆ. ಹಾಗಾಗಿ ರೈತರು ತಮ್ಮ ಒಂದು ಸರ್ವೆ ನಂಬರ್ ಮುಖಾಂತರ ಮತ್ತು ಆಧಾರ್ ಕಾರ್ಡ್ ಮುಖಾಂತರ ಮತ್ತು FID ಮುಖಾಂತರ ಅದರ ಜೊತೆಗೆ ಮೊಬೈಲ್ ಸಂಖ್ಯೆ ಮೂಲಕ ಅವರ ಸ್ಟೇಟಸ್ನ ನೋಡಿಕೊಳ್ಬೋದು. ಅದು ಯಾವ ರೀತಿ ಅನ್ನೋದು ಈ ವೆಬ್ಸೈಟಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಪರಿಹಾರ.karnataka.gov.in ಅನ್ನೋ ಒಂದು ಅಫಿಷಿಯಲ್ ಸ್ಟೇಟ್ ಗೌರ್ಮೆಂಟಿನ ಒಂದು ಅಫಿಷಿಯಲ್ ವೆಬ್ಸೈಟ್ ಇದಾಗಿರುತ್ತೆ. ಹಾಗಾಗಿ ಇದರಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ನಿಮಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ವರ್ಷಾಂತ್ಯದಲ್ಲಿ ಮೊದಲಿಗೆ ನೀವು ವರ್ಷಾಂತ್ಯದಲ್ಲಿ ನೀವು ವರ್ಷ ಯಾವ ಒಂದು ವರ್ಷದಲ್ಲಿ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿರಿ ಸ್ನೇಹಿತರೆ, ಇಲ್ಲಿ ಮೊದಲಿಗೆ ವರ್ಷ 2025 2026 ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಋತುವಿನಲ್ಲಿ ಖಾರಿಫಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡಾಟಾ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಆಧಾರ್ ನಂಬರ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು, ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು, FID ಮುಖಾಂತರ ಚೆಕ್ ಮಾಡ್ಕೊಳ್ಬೋದು ಮತ್ತು ಸರ್ವೆ ನಂಬರ್ ಜೊತೆ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನೋಡಿ, ನೀವು ಇಲ್ಲಿ ಯಾವುದ್ರ ಮುಖಾಂತರ ಚೆಕ್ ಮಾಡ್ತೀರಿ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸರ್ವೆ ನಂಬರ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಕೆಳಗಡೆ ಬಂದರೆ ಈ ಸರ್ವೆ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ. ಮೊದಲಿಗೆ ನಿಮಗೆ ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು, ತಾಲೂಕು ಸೆಲೆಕ್ಟ್ ಮಾಡಿಕೊಂಡು, ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಗ್ರಾಮ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸರ್ವೆ ನಂಬರ್ನ ಹಾಕಬೇಕಾಗುತ್ತೆ. ಸ್ನೇಹಿತರೆ, ನೀವು ಸರ್ವೆ ನಂಬರ್ನ ಇಲ್ಲಿ ಹಾಕಿ ಇಲ್ಲಿ ನೋಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ. ಸ್ನೇಹಿತರೆ ನೋಡಿ, ಫೆಚ್ ಡೀಟೇಲ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ, ನೋಡ್ಕೊಳ್ಬೋದು. ಇಲ್ಲಿ ಎಂಟ್ರಿ ಆಗಿರುವಂಥ ಈಗ ಪರಿಹಾರ ಆಲ್ರೆಡಿ ರೈತರಿಗೆ ನೋಡಿ, ಇಲ್ಲಿ ಆಲ್ರೆಡಿ ರೈತರ ಒಂದು ಎಂಟ್ರಿ ಮಾಡಿರುವಂಥ ಡೀಟೇಲ್ಸ್ ಇಲ್ಲಿದೆ. ಬೆಳೆ ನಷ್ಟ ಆಗಿರುವಂಥದ್ದು ಇಲ್ಲಿ ಮೇಲ್ಗಡೆ ಏನಿದೆ, ನೋ ಡಾಟಾ ಫಂಡ್ ಅಂತ ಇರುತ್ತೆ. ಅಂದರೆ ಇಲ್ಲಿ ಹಣ ಸಂದಾಯ ಆಗಿರುವಂಥ ವಿವರ. ಹೀಗೆ ಹಣ ಸಂದಾಯ ಆಗಿದೆ, ಆದರೂ ಕೂಡ ಇಲ್ಲಿ ಇನ್ನೂ ಡೀಟೇಲ್ಸ್ ತೋರಿಸ್ತಾ ಇಲ್ಲ. ಇದಕ್ಕೆ ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ. ಅಂದರೆ 3-4 ದಿನ ಅಥವಾ ಒಂದು ವಾರದಲ್ಲಿ ಅಪ್ಡೇಟ್ ಆಗುತ್ತೆ ವೆಬ್ಸೈಟು. ಅಪ್ಡೇಟ್ ಆದ ನಂತರ ಇಲ್ಲಿ ಬೆಳೆ ಪರಿಹಾರ ಒಂದು ಡೀಟೇಲ್ಸ್ ಏನಾದರೂ ಅದು ರೈತರಿಗೆ ನೋಡಲಿಕ್ಕೆ ಸಿಗುತ್ತೆ. ಅವ್ರ ಖಾತೆಗೆ ಬಂದಿರುವಂಥ ಮಾಹಿತಿ ನಮ್ಗೆ ತಿಳಿಸೋದಕ್ಕೋಸ್ಕರ ನಾವು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀವಿ. ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವ ಜಿಲ್ಲೆಯವರಿಗೆ ಬೆಳೆ ಪರಿಹಾರ ಈಗ ಜಮೆ ಆಗಲಿಕ್ಕೆ ಶುರುವಾಗಿದೆ, ಯಾರಿಗಾದರೂ ಬೇರೆ ಕರ್ನಾಟಕದಾದ್ಯಂತ ಯಾವುದಾದ್ರೂ ಜಿಲ್ಲೆಯಲ್ಲಿ ರೈತರು ನೋಡ್ತಾ ಇರುವಂಥವ್ರಿಗೆ ಯಾರಿಗಾದರೂ ಜಮೆ ಆಗಿತ್ತು ಬೇರೆ ಜಿಲ್ಲೆದವ್ರಿಗೆ ಅಂತಂದರೂ ಕೂಡ ಜಿಲ್ಲೆಯ ಹೆಸರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.